ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಆರೋಪಿಗಳಾಗಿರುವಂತಹ ಅಶ್ವಥ್, ವಿಶ್ವಮೂರ್ತಿ, ವಿಶ್ವನಿಗೆ ಬೇಲ್ ಸಿಕ್ಕಿದೆ. ಜಾಮೀನು ನೀಡಿ 3ನೇ ACMM ಕೋರ್ಟ್ ಆದೇಶವನ್ನು ಮಾಡಿದೆ. ನಂದಿನಿ ಲೇಔಟ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಮುನಿರತ್ನ ದೂರು ನೀಡಿದ್ರು. 150 ಅನಾಮಿಕ ವ್ಯಕ್ತಿಗಳ ವಿರುದ್ಧ ದೂರು ನೀಡಲಾಗಿದೆ. 150 ಅನಾಮಿಕ ವ್ಯಕ್ತಿಗಳ ವಿರುದ್ಧ ನಿನ್ನೆ ವಿಶ್ವಮೂರ್ತಿ, ಅಶ್ವಥ್, ವಿಶ್ವನಿಗೆ ಕಳಿಸಿದ್ರು ಮುನಿರತ್ನ ಬೆಂಬಲಿಗರು. ಆ ಮೂವರನ್ನು ಕೋರ್ಟ್ಗೆ ಹಾಜರುಪಡಿಸಿದ್ರು ಪೊಲೀಸರು. ಷರತ್ತುಬದ್ಧ ಜಾಮೀನು ನೀಡಿ ಕೋರ್ಟ್ ಆದೇಶವನ್ನು ಮಾಡಿದೆ. 4,500 ರೂಪಾಯಿ ಶ್ಯೂರಿಟಿ, 50,000 ರೂಪಾಯಿ ಬಾಂಡ್, ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೋಗದಂತೆ ಷರತ್ತು. ಈ ಷರತ್ತುಗಳನ್ನು ವಿಧಿಸಿ ಅವರಿಗೆ ಜಾಮೀನು ಮಂಜೂರು ಮಾಡಲಾಗಿದೆ. ನಿನ್ನೆ ವಾಜಪೇಯಿ ಅವರ ಶತಮಾನೋತ್ಸವ ಅಂದರೆ ಶತಮಾನೋತ್ಸವದ ಕಾರ್ಯಕ್ರಮ ಅದು. ಅಲ್ಲಿನ MLA ಆಗಿದ್ದಂಥ ಮುನಿರತ್ನ ಕಾರ್ಯಕ್ರಮವನ್ನು ಮುಗಿಸಿ ಬರ್ತಾ ಇದ್ದರು. ಕಾರ್ನಲ್ಲಿ ಹೋಗುವ ಬದಲಾಗಿ ನಡೆದುಕೊಂಡು ಹೋಗ್ತಾ ಇದ್ದರು. ಆ ಸಂದರ್ಭದಲ್ಲಿ ಮೊಟ್ಟೆ ದಾಳಿ ಆಯಿತು. ಕೆಲವಷ್ಟು ಅನುಮಾನಾಸ್ಪದ ವ್ಯಕ್ತಿಗಳನ್ನು ಅವರೇ ಗುರುತಿಸಿದ್ರು. ಅಲ್ಲಿನ ಮುನಿರತ್ನ ಬೆಂಬಲಿಗರು ಗುರುತಿಸಿದ್ರು. ಆನಂತರದಲ್ಲಿ ಅವರಿಗೆ ಹೇಗೆ ಅದು ಸುಳಿವು ಸಿಕ್ತೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇಂಥವರೇ ಮೊಟ್ಟೆಯನ್ನು ಹೊಡೆದಿದ್ದಾರೆ, ಇಂಥವರೇ ಅಟ್ಯಾಕ್ ಮಾಡಲಿಕ್ಕೆ ಬಂದಿದ್ದಾರೆ ಅನ್ನುವ ಸುಳಿವು ಹೇಗೆ ಸಿಕ್ತೆ ಅಂತ ಗೊತ್ತಿಲ್ಲ. ಅದಕ್ಕೂ ಮುನ್ನವೇ ಮೊಟ್ಟೆ ಅಟ್ಯಾಕ್ಗೂ ಮುನ್ನವೇ ಕೆಲವಷ್ಟು ಗಲಾಟೆಗಳಾಗಿತ್ತು. ಮೊಟ್ಟೆ ಅಟ್ಯಾಕ್ ನಂತರ ಅವರನ್ನು ಥಳಿಸಿದ್ರು ಮುನಿರತ್ನ ಬೆಂಬಲಿಗರು. ಒಟ್ಟು ಅಲ್ಲಿರುವಂಥ ಜನಗಳ ಸಂಖ್ಯೆ ನೀವು ನೋಡ್ತಾ ಇದ್ದೀರಿ. ಮುನಿರತ್ನ ಬಂದು ಹೋಗುವ ಈ ದೃಶ್ಯದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಜೈಕಾರ ಹಾಕ್ತಾ ತುಂಬ ಹಿಂದೆವರೆಗೂ ಕೂಡ ಜನ ಇದ್ದಾರೆ. ಅಷ್ಟು ಜನರಲ್ಲಿ 150 ಅನಾಮಿಕ ವ್ಯಕ್ತಿಗಳು ಈ ದಾಳಿಯಲ್ಲಿದ್ದಾರೆ ಅಂತ ಹೇಳಿ ಅವರು ದೂರು ಕೊಟ್ಟಿದ್ದರು. ಅದರಲ್ಲಿ 3 ಬಂಧಿಸಲಾಗಿತ್ತು. ಇದೀಗ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರಿಗೆ ಜಾಮೀನು ಮಂಜೂರು ಮಾಡಲಾಗಿದೆ. ಕೆಲವಷ್ಟು ಷರತ್ತುಗಳನ್ನು ಸ್ವಾಭಾವಿಕವಾಗಿ ಅವರ ಮೇಲೆ ಹಾಕಲಾಗಿದೆ. ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಕೇಸ್ ಬಗ್ಗೆ ತನಿಖೆ ಚುರುಕುಗೊಂಡಿದೆ. ಆಸಿಡ್ ದಾಳಿ ಆರೋಪಕ್ಕೆ ಸಿಗುತ್ತಾ ಬಿಗ್ ಟ್ವಿಸ್ಟ್? FSLನಲ್ಲಿ ಬಯಲಾಗುತ್ತಾ ಆ ಒಂದು ಮೊಟ್ಟೆ ಕಥೆಯ ರಹಸ್ಯ ಬಯಲಾಗುತ್ತಾ? ಮೊಟ್ಟೆ ದಾಳಿ ಹೇಗೆ ನಡೀತು, ಯಾಕೆ ನಡೀತು, ಮೊಟ್ಟೆಯಲ್ಲಿ ಏನಿತ್ತು, ಮೊಟ್ಟೆ ದಾಳಿಯಿಂದ ಏನೆಲ್ಲ ಆಗಬಹುದಾಗಿತ್ತು, ಮೊಟ್ಟೆ ದಾಳಿಯ ರೂವಾರಿಗಳ್ಯಾರು, ಚಿತ್ರಕಥೆ ಬರೆದಂಥವ್ರು ಯಾರು, ನಿರ್ದೇಶನ ಮಾಡಿದಂಥವ್ರು ಯಾರು, ನಟಿಸಿದವರು ಯಾರು, ಅನೇಕ ಆಯಾಮಗಳಿದ್ದಾವೆ. ಮೊಟ್ಟೆ ವಿಚಾರದಲ್ಲಿ ಅನೇಕ ರೀತಿಯ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಮೊಟ್ಟೆಯನ್ನು ಎಸೆಯುವಂಥ ಪ್ರಯತ್ನ, ಅದರ ಮೂಲಕ ಯಾವ ಸಂದೇಶ ಕೊಡುವಂಥ ಪ್ರಯತ್ನ ಆಗಿದೆ, ಮೊಟ್ಟೆಯಲ್ಲಿ ಏನಿತ್ತು, ಮೊಟ್ಟೆ ಎಸೆಯುವ ಮುನ್ನವೇ ಆಸಿಡ್ ದಾಳಿ ಅಂತ ಕೂಗಿದ್ರಲ್ಲ, ಅದರ ಕಥೆ ಏನು, ಮೊಟ್ಟೆ ದಾಳಿಗೂ ಮುನ್ನ ಕೆಲವಷ್ಟು ಅನಾಮಿಕ ಒಂದು ರೀತಿ ಅನುಮಾನಾಸ್ಪದ ವ್ಯಕ್ತಿಗಳನ್ನು ಗುರುತಿಸಿದ್ರಲ್ಲ, ಯಾವ ಆಧಾರದ ಮೇಲೆ, ಅದು ಒಂದು ಭಾಗ. ಆದರೆ ಮೊಟ್ಟೆಯಲ್ಲಿರುವಂಥ ಅಂಶಗಳೇನು? ಸಾಧಾರಣವಾಗಿ ನಾವು ಮೊಟ್ಟೆಯಲ್ಲಿ ಯೋಕ್ ಇರುತ್ತೆ, ಅಲ್ಬುಮಿನ್ ಇರುತ್ತೆ, ಬೇರೆ ಬೇರೆ ಪ್ರೋಟೀನ್ ಅಂಶಗಳಿರುತ್ತೆ. ಆದರೆ ಈ ಮೊಟ್ಟೆಯಲ್ಲಿ ಸಾಮಾನ್ಯ ಮೊಟ್ಟೆಯಲ್ಲಿರುವಂಥ ಪದಾರ್ಥಗಳೇ ಇತ್ತಾ, ಅಥವಾ ಬೇರೆಯದ್ದೇ ರೀತಿಯ ಕಂಟಾಮಿನೇಷನಲ್ಲಿ ಆಗಿತ್ತಾ, ಬೇರೆಯದ್ದೇ ಮಿಶ್ರಣಲ್ಲಿ ಸೇರಿತ್ತಾ? ಮಿಶ್ರಣ ಒಂದು ವೇಳೆ ಸೇರಿದ್ದೆ ಆದರೆ ಆ ಮಿಶ್ರಣ ಯಾವುದು? ಆಸಿಡ್ ಅಥವಾ ಇನ್ನಿತರ ಹಾನಿಕಾರಕ ರಾಸಾಯನಿಕಗಳು ಅಥವಾ ಇನ್ನು ಬೇರೆಯದ್ದೇ ರೀತಿಯಲ್ಲಿರುವಂಥ ವಸ್ತುಗಳ? ಅದು ಗೊತ್ತಾಗಬೇಕಾಗಿದೆ. ಹೀಗಾಗಿ ಸ್ಥಳ ಮಹಾಜರು ಮಾಡಿದ್ದಾರೆ ಇವತ್ತು FSL ತಂಡ. ನಿನ್ನೆ ನಡೆದಿರುವಂಥ ಘಟನೆಯ ಸ್ಥಳಕ್ಕೆ ನಾವೇನು ತೋರಿಸ್ತಾ ಇದ್ದೀವಿ, ಇದೇ ಸ್ಥಳಕ್ಕೆ ಪೊಲೀಸರು ತೆರಳಿದ್ರು, ಸ್ಥಳ ಮಹಾಜರು ಮಾಡಿದ್ದಾರೆ. ಲಕ್ಷ್ಮೀದೇವಿ ನಗರದ BJP ಕಚೇರಿ ಬಳಿಯ ಸ್ಥಳ ಮಹಾಜರು ಆಗಿದೆ. ಮೊಟ್ಟೆಯಲ್ಲಿ ಆಸಿಡ್ ಅಂಶ ಇದೆಯಾ ಅಥವಾ ಬೇರೆಯದ್ದೇ ಇದೆಯಾ ಗೊತ್ತಾಗಬೇಕಲ್ಲ. ಸೊ ಈ ಕಾರಣದಿಂದಾಗಿ BJP ಶಾಸಕ ಮುನಿರತ್ನ ಅವರಿಗೆ ಒಂದು ರೀತಿ ಟೆನ್ಷನ್ ಕಾಡ್ತಾ ಇದೆ. ನೋಡಿ, ನೆನ್ನೆ ಅಷ್ಟೇ ಇಲ್ಲಿ ಘಟನೆ ನಡೀತಲ್ಲ, ಈ ಘಟನೆಯ ನಂತರದಲ್ಲಿ ನೇರವಾಗಿ ಅವರನ್ನು ಕರೆದುಕೊಂಡು ಬಂದಿದ್ದು ಎಲ್ಲಿಗೆ? KC ಜನರಲ್ ಆಸ್ಪತ್ರೆ ಮಲ್ಲೇಶ್ವರಂಗೆ ಕರೆದುಕೊಂಡು ಬರಲಾಯಿತು. ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಲಾಯಿತು. ಕೆಲವಷ್ಟು ರೀತಿಯ ಟೆಸ್ಟ್ಗಳನ್ನು, ಚೆಕಪ್ಪನ್ನು ಮಾಡಲಾಯಿತು. ಅವರ ECGನೋ, ಹೃದಯ ಬಡಿತನೋ, ಅಥವಾ ಅವರ ಶುಗರು, BP ನೋ, ಕೆಲವಷ್ಟು ನಾರ್ಮಲ್ ಟೆಸ್ಟ್ಗಳನ್ನು ಮಾಡಲಾಯಿತು. ಅದರ ಜೊತೆಗೆ
ಅದೇ KC ಜನರಲ್ ಆವರಣದಲ್ಲಿರುವಂಥ ಒಂದು ಲ್ಯಾಬ್ಗೂ ಕೂಡ ಅವರನ್ನು ಕರೆದುಕೊಂಡು ಹೋಗಲಾಯಿತು. ಅಲ್ಲಿ ಸ್ಯಾಂಪಲ್ ಕೂಡ ಕಳಿಸಲಾಗಿದೆ. ಎಲ್ಲದರ ಒಟ್ಟು ಫಲಿತಾಂಶ ಏನು ಅನ್ನೋದೀಗ ಗೊತ್ತಾಗಬೇಕಾಗಿದೆ. ಒಂದು ಕಡೆ FSL ವರದಿ, ಇನ್ನೊಂದು ಕಡೆ ಸ್ಥಳ ಮಹಾಜರಿನಲ್ಲಿ ಸಿಗಬಹುದಾದಂಥ ಕುರುಹುಗಳ ಪತ್ತೆ, ಮತ್ತೊಂದು ಕಡೆ ಅದರ ಉದ್ದೇಶ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ರಾಜಕೀಯವಾಗಿ ಇದು ಬಹಳ ವ್ಯಾಪ್ತಿಗೆ ವಿಶಾಲಕ್ಕೆ ಹೋಗ್ತಾ ಇದೆ. ಕೆಲವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನವರೇ ಹೇಳ್ತಾ ಇದ್ದಾರೆ, ಇದು ಮುನಿರತ್ನಂ ಅವರ ರಚಿತ ನಾಟಕ, ಇದು ಅವರೇ ನಿರ್ದೇಶನ ಮಾಡಿದಂಥ, ಅವರೇ ರಚಿಸಿದಂಥ ನಾಟಕ ಅಂತ ಹೇಳ್ತಾ ಇದ್ದಾರೆ. ಸಿಂಪತಿ ಗಿಟ್ಟಿಸಿಕೊಳ್ಳುವ ಪ್ರಯತ್ನ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಇದು ಗಮನವನ್ನು ಬೇರೆಡೆ ಡಿವಿಯೇಟ್ ಮಾಡುವಂಥ ಪ್ರಯತ್ನ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಈ ಪ್ರಕರಣ ಹೇಗೆ ಸಂಭವಿಸಿದೆ ಅನ್ನೋದರ ಜೊತೆಗೆ ಮೊಟ್ಟೆಯಲ್ಲಿರುವಂಥ ರಾಸಾಯನಿಕಗಳಿದಾವ ಅಥವಾ ಅದೊಂದು ಸಾಮಾನ್ಯ ಮೊಟ್ಟೆನ ಅಂತ ಕೂಡ ಗೊತ್ತಾಗಬೇಕಾಗಿದೆ.